ಮೂರು ಸಾರಿ ಎಲೆಕ್ಟ್ ಆಗಿರ್ತಾರೆ. ಅವ್ರಿಗೂ ಅರ್ಹತೆ ಇದೆ, ಸಾಮರ್ಥ್ಯ ಇದೆ. ನಮಗೂ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾವಾಗ ರಿಷಫಲ್ ಮಾಡ್ತಾರೆ ಅದು ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಸಹಕಾರಿ ಇಲಾಖೆಯದ್ದು ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನೆ ನಾವು ಮಾತಾಡುವಾಗಲೂ ಹೇಳಿದರು, 21ಕ್ಕೆ ನಾನು ಹೋಗ್ತೇನೆ, ಹೋಗಿ ಒಂದು ದಿವಸದ ಮಟ್ಟಿಗೆ ಅಷ್ಟೇ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿ. ಲೋಕಾಯುಕ್ತ ಕಚೇರಿಗೆ ಸರ್ ಸಿಎಂ ಅವರು ಬಾಂಬೆಯಿಂದ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಕಚೇರಿಗೆ. ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಗೊತ್ತಿಲ್ಲ, ಎಲ್ಲ ಬೀಗ ಹಾಕಿರ್ತಾರಲ್ಲ. ಎಲ್ಲ ಬೀಗ ಹಾಕಿರಲ್ವಾ? ಎಲ್ಲ ಬೀಗ ಹಾಕಿದಾರೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಹೋಗಿದ್ರೇನು. ಮೊನ್ನೆ ಕನಕ ಜಯಂತಿ ದಿನ ಕುರುಬ ಸಮುದಾಯದ ಸ್ವಾಮೀಜಿಯವರು ಸಿದ್ದರಾಮಯ್ಯನವರಿಗೆ ಕೈ ಕಟ್ಟುವ ಕೆಲಸ ಆಗಿದೆ ಸರ್ಕಾರದಲ್ಲಿ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಅನೇಕ ಜನ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಸ್ವಾಮೀಜಿಗಳು ಹೇಳ್ತಾರೆ, ಬೇರೆ ಬೇರೆ ಪ್ರಗತಿಪರ ಚಿಂತಕರು ಹೇಳ್ತಾರೆ. ಭಾಳ ಜನ ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇಂತಹ ಕಾಮೆಂಟ್ಸ್ಗಳನ್ನ ಭಾಳ ಜನ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸಂದರ್ಭಾನುಸಾರ ನಾನು ಇದನ್ನು ಹೊರಗಡೆ ತರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಅದರಿಂದ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಾವು ಕಾರ್ಯಕ್ರಮ ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದು, ಅದಕ್ಕೋಸ್ಕರನೇ ಅವರು ನನಗೆ ಬಂದಿರುವಂಥ ಮಾಹಿತಿ ಸಬ್ಜೆಕ್ಟೆಡ್ ಟು ಕರೆಕ್ಷನ್ಸ್. ಯಾಕೆಂದರೆ ನೇರವಾಗಿ ನನಗೆ ಇನ್ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೆ. ಅವನು ಈ ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್, ಆಟೋಮ್ಯಾಟಿಕ್ ಮೆಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನನ್ನು ಕ್ಯಾರಿ ಮಾಡ್ತಾ ಇದ್ದ ಅಂತ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ದರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅವರು. ಅದರಿಂದ ಫಸ್ಟ್ ಸೈಟಲ್ಲೇ ಅವರು ಮಾಡಿದ್ದಾರೆ ಅಂತ ಹೇಳಿದರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೋಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮಗೆ ಒಂದು ಮಾತು, ಸರ್ಕಾರ ನಮ್ಮದು ಬಂದ ಮೇಲೆ ನಕ್ಸಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರದ್ದೇ ಏರಿಯಾ ಅದು, ಕಾರ್ಕಳ, ಹೆಬ್ರಿ ಅದೆಲ್ಲ ಅವ್ರದ್ದೇ ಏರಿಯಾಕ್ಕೆ ಬರುತ್ತೆ. ANF ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ANF ಏನು ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಅಲ್ಲೇ ಹೆಡ್ ಕ್ವಾರ್ಟರ್ಸೇ, ಕಾರ್ಕಳದಲ್ಲೇ ಇದೆ. ನಾವು ಸತತವಾಗಿ ಆವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾಯಿದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು. ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇಲ್ಲ, ಅದನ್ನು ಕೂಂಬಿಂಗ್ ಮಾಡಬೇಕು ಅಂಥೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು. ಮೂರು ಸಾರಿ ಎಲೆಕ್ಟ್ ಆಗಿರ್ತಾರೆ. ಅವ್ರಿಗೂ ಅರ್ಹತೆ ಇದೆ, ಸಾಮರ್ಥ್ಯ ಇದೆ. ನಮಗೂ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾವಾಗ ರಿಷಫಲ್ ಮಾಡ್ತಾರೆ ಅದು ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಸಹಕಾರಿ ಇಲಾಖೆಯದ್ದು ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನೆ ನಾವು ಮಾತಾಡುವಾಗಲೂ ಹೇಳಿದರು, 21ಕ್ಕೆ ನಾನು ಹೋಗ್ತೇನೆ, ಹೋಗಿ ಒಂದು ದಿವಸದ ಮಟ್ಟಿಗೆ ಅಷ್ಟೇ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿ. ಲೋಕಾಯುಕ್ತ ಕಚೇರಿಗೆ ಸರ್ ಸಿಎಂ ಅವರು ಬಾಂಬೆಯಿಂದ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಕಚೇರಿಗೆ. ಗೊತ್ತಿಲ್ಲ ನನಗೆ. ಅವರು ತನಿಖೆಗೆ ಕರೆದ್ರೆ ಹೋಗಬೇಕು. ಅದು ಬಿಟ್ಟು ಅವರು ಹೋಗಿದ್ದಾರೆ ಅಂದರೆ ಏನಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಗೊತ್ತಿಲ್ಲ, ಎಲ್ಲ ಬೀಗ ಹಾಕಿರ್ತಾರಲ್ಲ. ಎಲ್ಲ ಬೀಗ ಹಾಕಿರಲ್ವಾ?
ಎಲ್ಲ ಬೀಗ ಹಾಕಿದಾರೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಹೋಗಿದ್ರೇನು. ಸರ್, ಈಗ ಮೊನ್ನೆ ಕನಕ ಜಯಂತಿ ದಿನ ಕುರುಬ ಸಮುದಾಯದ ಸ್ವಾಮೀಜಿಯವರು ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರ ಕೈ ಕಟ್ಟುವ ಕೆಲಸ ಆಗಿದೆ ಸರ್ಕಾರದಲ್ಲಿ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಅನೇಕ ಜನ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಸ್ವಾಮೀಜಿಗಳು ಹೇಳ್ತಾರೆ, ಬೇರೆ ಬೇರೆ ಪ್ರಗತಿಪರ ಚಿಂತಕರು ಹೇಳ್ತಾರೆ. ಭಾಳ ಜನ ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇಂತಹ ಕಾಮೆಂಟ್ಸ್ಗಳನ್ನ ಭಾಳ ಜನ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸಂದರ್ಭಾನುಸಾರ ನಾನು ಇದನ್ನು ಹೊರಗಡೆ ತರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಅದರಿಂದ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಾವು ಕಾರ್ಯಕ್ರಮ ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಬೈಲೆಕ್ಷನ್ ಇದೆ, ಬೈಲೆಕ್ಷನ್ ಮುಗಿದ್ಮೇಲೆ ಮಾಡ್ತೀವಿ ಅಂತ ತಾವು ಕೂಡ ಹೇಳಿದ್ದಾರೆ. ಹೌದು, ಅದಕ್ಕೋಸ್ಕರನೇ ಅವರು ನನಗೆ ಬಂದಿರುವಂಥ ಮಾಹಿತಿ ಸಬ್ಜೆಕ್ಟೆಡ್ ಟು ಕರೆಕ್ಷನ್ಸ್. ಯಾಕೆಂದರೆ ನೇರವಾಗಿ ನನಗೆ ಇನ್ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೆ. ಅವನು ಈ ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್, ಆಟೋಮ್ಯಾಟಿಕ್ ಮಿಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನನ್ನು ಕ್ಯಾರಿ ಮಾಡ್ತಾ ಇದ್ದ ಅಂತ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ದರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅವರು. ಅದರಿಂದ ಫಸ್ಟ್ ಸೈಟಲ್ಲೇ ಅವರು ಮಾಡಿದ್ದಾರೆ ಅಂತ ಹೇಳಿದರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳ್ಳೋಕೆ ಕಷ್ಟ ಮಾಡಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮಗೆ ಒಂದು ಮಾತು, ಸರ್ಕಾರ ನಮ್ಮದು ಬಂದ ಮೇಲೆ ನಕ್ಸಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರದ್ದೇ ಏರಿಯಾ ಅದು, ಕಾರ್ಕಳ, ಹೆಬ್ರಿ ಅದೆಲ್ಲ ಅವ್ರದ್ದೇ ಏರಿಯಾಕ್ಕೆ ಬರುತ್ತೆ. ANF ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ANF ಏನು ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಅಲ್ಲೇ ಹೆಡ್ ಕ್ವಾರ್ಟರ್ಸೇ, ಕಾರ್ಕಳದಲ್ಲೇ ಇದೆ. ನಾವು ಸತತವಾಗಿ ಆವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾಯಿದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು. ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇಲ್ಲ, ಅದನ್ನು ಕೂಂಬಿಂಗ್ ಮಾಡಬೇಕು ಅಂತೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು. ಅವರು ನನಗೆ ಬಂದಿರುವಂಥ ಮಾಹಿತಿ ಸಬ್ಜೆಕ್ಟೆಡ್ ಟು ಕರೆಕ್ಷನ್ಸ್. ಯಾಕೆಂದರೆ ನೇರವಾಗಿ ನನಗೆ ಇನ್ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೆ. ಅವನು ಈ ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್, ಆಟೋಮ್ಯಾಟಿಕ್ ಮಿಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನನ್ನು ಕ್ಯಾರಿ ಮಾಡ್ತಾ ಇದ್ದ ಅಂತ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ದರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅವರು. ಅದರಿಂದ ಫಸ್ಟ್ ಸೈಟಲ್ಲೇ ಅವರು ಮಾಡಿದ್ದಾರೆ ಅಂತ ಹೇಳಿದರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳ್ಳೋಕೆ ಕಷ್ಟ ಮಾಡಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮಗೆ ಒಂದು ಮಾತು, ಸರ್ಕಾರ ನಮ್ಮದು ಬಂದ ಮೇಲೆ ನಕ್ಸಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರದ್ದೇ ಏರಿಯಾ ಅದು, ಕಾರ್ಕಳ, ಹೆಬ್ರಿ ಅದೆಲ್ಲ ಅವ್ರದ್ದೇ ಏರಿಯಾಕ್ಕೆ ಬರುತ್ತೆ. ANF ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ANF ಏನು ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಅಲ್ಲೇ ಹೆಡ್ ಕ್ವಾರ್ಟರ್ಸೇ, ಕಾರ್ಕಳದಲ್ಲೇ ಇದೆ. ನಾವು ಸತತವಾಗಿ ಆವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾಯಿದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು. ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇಲ್ಲ, ಅದನ್ನು ಕೂಂಬಿಂಗ್ ಮಾಡಬೇಕು ಅಂತೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು.